ಸ್ನೇಹಿತರೆ ನಮಸ್ಕಾರ. ರಿಯಾಲಿಟಿ ಶೋ ಬಜಾರ್ನಲ್ಲಿ ಕುರಿಗಾಯಿ ಸಿಂಗರ್ನದ್ದೇ ಹವಾ. ಸೋಷಿಯಲ್ ಲೋಕದಲ್ಲಿ ಹನುಮಂತಪ್ಪ ಭಟ್ಟೂರ್ ಹಂಗಾಮ ಮಾಡ್ತಾ ಇದ್ರೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮೂಲಕ ಕನ್ನಡಿಗರ ಹೃದಯಕ್ಕೆ ಕನ್ನ ಹಾಕಿದ್ದಾನೆ. ಕಂಚಿನ ಕಂಠ ಹಾಗೂ ಮುಗ್ಧ ಮನಸ್ಸಿನಿಂದ 7 ಕೋಟಿ ಕನ್ನಡಿಗರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರನಾಗಿದ್ದಾನೆ. ಅಂದ ಹಾಗೆ ತನ್ನ ನೇರ ನುಡಿ ಖಡಕ್ ಆಟದ ಮೂಲಕ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರನಾಗಿರುವ ಹನುಮಂತ ಒಂದು ಕಾಲದಲ್ಲಿ ದಿನ ಬೆಳಗಾದರೆ ಹೆಗಲಿಗೆ ಬುತ್ತಿಗಟ್ಟು ನೇತಾಕೊಂಡು ಹೊಂಗೆ ಬರಲು ಕಿತ್ಕೊಂಡು 100 ಕುರಿ ಹೊಡ್ಕೊಂಡು ಕಾಡು ಮೇಡುವಂತ ಅಲಿತಿದ್ದ. ಕುರಿಗಳ ಜೊತೆ ದಿನ ದುಡುತ್ತಿದ್ದ ಹನುಮಂತ ಈಗ ತನ್ನ ನಿಷ್ಕಲ್ಮಶ ಧ್ವನಿಯಿಂದ ಕರ್ನಾಟಕ ಜನತೆಯ ಮನಗೆದ್ದು ಬಾನೆತ್ತರಕ್ಕೆ ಬೆಳೆದು ನಿಂತಿದ್ದಾನೆ. ಇಷ್ಟಾದರೂ ಈ ಕುರಿಗಾಯಿಗೆ ಇನ್ನು ಕಷ್ಟ ತಪ್ಪಿದ್ದಲ್ಲ. ಹಾಗಾದರೆ ನಮ್ಮ ಹಳ್ಳಿಯದ ಹನುಮಂತಣ್ಣನ ನಿಜವಾದ ಹಾಗೂ ಯಾರಿಗೂ ಗೊತ್ತಿರದ ಕೆಲವೊಂದು ಸೀಕ್ರೆಟ್ಗಳನ್ನು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಒಂದು ಸಣ್ಣ ಹಳ್ಳಿಯಿಂದ ಬಂದು ಕೇವಲ ಹಾಡಿನ ಮೂಲಕ ಕರ್ನಾಟಕದ ಮನೆ ಮಾತಾದ ಗಾಯಕ ಅಂದರೆ ಅದು ಬಿಗ್ ಬಾಸ್ ಖ್ಯಾತಿಯ ಹನುಮಂತ. ಹೌದು, ಕಳೆದ 5 ವರ್ಷಗಳ ಹಿಂದೆ ಹನುಮಂತ ಕುಂತ್ರು ಸುದ್ದಿ ನಿಂತರೂ ಸುದ್ದಿ ಆಗಿತ್ತು. ಅಷ್ಟೊಂದು ಜನರಿಗೆ ಈತ ಮೋಡಿ ಮಾಡಿದ್ದ ಅಂತ ಹೇಳಿದರೆ ತಪ್ಪಾಗಲಾರದು. ಆದರೆ ಇದೇ ಹನುಮಂತ ಕೆಲ ವರ್ಷಗಳ ಹಿಂದೆ ಕುರಿಗಳ ಜೊತೆ ದಿನಗಳನ್ನು ದುಡುತ್ತಿದ್ದ. ಸಂಗೀತದ ಮೇಲೆ ಬಲು ಪ್ರೀತಿ ಇದ್ರೂ ಕೂಡ ಈತ ಕುರಿಗಳನ್ನು ಕಾಯೋದನ್ನು ಬಿಟ್ಟು ಸಂಗೀತ ಶಾಲೆಗೆ ಹೋಗಲಿಲ್ಲ. ಯಾಕೆ ಅಂದರೆ ಇಡೀ ಮನೆ ನಿಂತಿದ್ದು ಈತನ ಮೇಲೆ ಅಂದರೆ ಬಹುಶಃ ತಪ್ಪಾಗಲಾರದು. ತಂದೆ ತಾಯಿಗೆ ವಯಸ್ಸಾಗಿದೆ. ಅವರು ಕುರಿಗಳನ್ನು ಹೊಡ್ಕೊಂಡು ಕಾಡು ಮೇಡು ಅಲಿಯೋದಕ್ಕೆ ಆಗುತ್ತಿರಲಿಲ್ಲ. ಹನುಮಂತಾನೇ ಕುರಿ ಕಾಯಬೇಕಿತ್ತು. ಮನೆಯ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು ಹೋಗಬೇಕಿತ್ತು. ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಚಿಲ್ಲೂರು ಬಡ್ನಿ ತಾಂಡದಲ್ಲಿ ವಾಸವಿರುವ ಹನುಮಂತ ಶೀಲಾಬಾಯಿ ಹಾಗೂ ಮೇಘಪ್ಪ ನಾಯಕ ದಂಪತಿಗಳಿಗೆ ಹುಟ್ಟಿದ 5ನೇ ಮಗ. 5ನೇ ತರಗತಿ ವಿದ್ಯಾಭ್ಯಾಸ ಮೊಡಕುಗೊಳಿಸಿದ ಹನುಮಂತನಿಗೆ ಅಷ್ಟೊಂದು ಪ್ರಪಂಚ ಜ್ಞಾನವಿರಲಿಲ್ಲ. ಕಳೆದ ಕೆಲವು ವರ್ಷಗಳ ಹಿಂದೆ ಈತನಿಗೆ ಅವ್ವ ಅಪ್ಪ ಸಂಬಂಧಿಕರು ಸ್ನೇಹಿತರನ್ನ ಬಿಟ್ಟರೆ ಬೇರೆ ಪ್ರಪಂಚ ಇರಲಿಲ್ಲ. ಕುರಿ ಕಾಯೋದನ್ನು ಬಿಟ್ಟರೆ ಬೇಜಾರಾದಾಗ ಹಾಡು ಹಾಡೋದು ಈತನ ಕಾಯಕವಾಗಿತ್ತು. ಕುರಿ ಕಾಯುತ್ತಾ ಕಾಡು ಮೇಡು ಅಲಿಯುತ್ತಾ ಶರೀಫರ ತತ್ವ ಪದಗಳು ಭಜನಾ ಪದಗಳನ್ನು ಕೇಳುತ್ತಾ ಹಾಡುವ ಕಲೆ ಬೆಳೆಸಿಕೊಂಡ. ಸಂಗೀತ ಕಲಿತ್ರೇನೆ ಲಯಬದ್ಧವಾಗಿ ಪ್ರಾಸಬದ್ಧವಾಗಿ ಹಾಡೋದು ಕಷ್ಟ. ಅಂಥದ್ರಲ್ಲಿ ಹನುಮಂತ ಯಾವುದೇ ಸಂಗೀತ ಶಾಲೆಗೆ ಹೋಗದೆ ಯಾವುದೇ ಪ್ರೊಫೆಷನಲ್ ಸಿಂಗರ್ಗಳಿಗೆ ಕಡಿಮೆ ಇಲ್ಲದೆ ಹಾಡಿ ಕನ್ನಡಿಗರ ಮನಸ್ಸು ಗೆದ್ದು ಬಿಟ್ಟ. ಆದರೆ ನಿಮಗಿದು ಗೊತ್ತಿರಲೇಬೇಕು, ಈ ಚಿನ್ನದ ಕಂಠವನ್ನು ತುಕ್ಕು ಹಿಡಿಯಲು ಬಿಡದೆ ಕರ್ನಾಟಕದ ಜನತೆಗೆ ಪರಿಚಯವಾಗುವಂತೆ ಮಾಡಿದವರು ಬೇರೆ ಯಾರೂ ಅಲ್ಲ, ಅವರ ತಂದೆ ತಾಯಿ. ತುತ್ತು ಅನ್ನಕ್ಕೂ ಮನೆಯಲ್ಲಿ ಕಷ್ಟವಿದ್ದರೂ ಹನುಮಂತನ ಹೆತ್ತವರು ಕುರಿಯೊಂದನ್ನು ಮಾರಿ ಸಿಲಿಕಾನ್ ಸಿಟಿಗೆ ಕಳಿಸಿಕೊಟ್ಟಿದ್ರು. ಅಂದ ಹಾಗೆ ಹನುಮಂತನ ತಂದೆ ತಾಯಿಗೆ ಹನುಮಂತನನ್ನ ಬಿಟ್ಟಿರಲು ಸಾಧ್ಯವಿಲ್ಲ. ಆದರೂ ತಮ್ಮ ಮಗ 4 ಮಂದಿಯ ನಡುವೆ ಗೆದ್ದು ಬರಲಿ ಎಂದು ಆಶಿಸಿ ತಮ್ಮ ಬಳಿಯಲ್ಲಿರುವ ಕುರಿಯೊಂದನ್ನು ಮಾರಿ ಬೆಂಗಳೂರಿಗೆ ಕಳಿಸಿಕೊಟ್ಟಿದ್ರು. ಒಟ್ಟಿನಲ್ಲಿ ಕುರಿಗಾಯಿ ಸಿಂಗರ್ ಹನುಮಂತಪ್ಪ ತನ್ನ ತಂದೆ ತಾಯಿ ಆಸೆಯಂತೆಯೇ ಸಿಂಗಿಂಗ್ ಶೋ ಒಂದರಲ್ಲಿ ಮಿಂಚಿನ ಹೊಳೆಯನ್ನೇ ಹರಿಸಿಬಿಟ್ಟ. ಯಾವ ಮಟ್ಟಿಗೆ ಅಂದರೆ ಹಲವು ಪ್ರತಿಭಾನ್ವಿತ ಸ್ಪರ್ಧಿಗಳನ್ನು ಹಿಂದಿಕ್ಕಿ ಸರಿಗಮಪ 15ರ ಮೊದಲ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ. ಇನ್ನು ಮುಂದೆ ನಡೆದಿದ್ದೆಲ್ಲ ಇತಿಹಾಸ. ತನ್ನ ಮುಗ್ಧತೆ ಹಾಗೂ ಕಂಚಿನ ಕಂಠದಿಂದ ಕರುನಾಡ ಮನೆ ಮಾತಾದ ಹನುಮಂತ ಮುಂದೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಹೋಯಿತು. ಇನ್ನು ಇತ್ತೀಚೆಗೆ ಬರೋದಾದರೆ ಬಿಗ್ ಬಾಸ್ ಮನೆಯಲ್ಲಿ TRP ಕಿಂಗ್ ಆಗಿ ಭರ್ಜರಿ ಆಟ ಆಡ್ತಿರೋ ಹನುಮಂತ್ ಲಮಾಣಿ ಸೋಷಿಯಲ್ ಮೀಡಿಯಾದಲ್ಲಿ ಸೆನ್ಸೇಷನ್ ಕಿಂಗ್ ಆಗಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಹಲವು ಶೋಗಳಲ್ಲಿ ಹಾಡಿ ಕುಣಿದು ಹೊಟ್ಟೆ ಹುಣ್ಣಾಗಿಸುವಂತೆ ನಗಿಸಿ ಬಿಗ್ ಬಾಸ್ ಮನೆಯಲ್ಲೂ ಕೂಡ ವಿನ್ನರ್ ಕ್ಯಾಂಡಿಡೇಟ್ ಆಗಿ ಮಿಂಚುತ್ತಿರುವ ಹನುಮಂತು ಇಲ್ಲಿಯವರೆಗೂ ಗಳಿಸಿರುವ ಆಸ್ತಿ ಎಷ್ಟು ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸ್ತಾ ಇದೆ. ಹಾಗಾದರೆ ಹನುಮಂತನ ಬಳಿ ನಿಜವಾಗಿಯೂ ಕೋಟಿಗಟ್ಟಲೆ ಆಸ್ತಿ ಇದೆಯಾ? ನೋಡೋಕೆ ಮುಗ್ಧ ಹಾಗೂ ದಡ್ಡನಾಗಿ ಕಾಣಿಸುವ ಹನುಮಂತ ಕೋಟಿ ಒಡೆಯನ ಅಂತ ನೋಡೋದಾದರೆ ನಿಜವಾಗಿಯೂ ಅಲ್ಲ. ಕುರಿ ಕಾಯ್ದುಕೊಂಡು ಬಡತನದಲ್ಲಿ ಜೀವನ ನಡೆಸುತ್ತಿದ್ದ ತನ್ನ ಕುಟುಂಬಕ್ಕೆ ಹನುಮಂತ ಬೆನ್ನೆಲುಬಾಗಿ ನಿಂತಿದ್ದಾರೆ. ಬರೀ 10 ಕುರಿಗಳನ್ನು ಹೊಂದಿದಂತಹ ಕುಟುಂಬ ಇವತ್ತು 100 ಕುರಿಗಳನ್ನು ಹೊಂದಿದೆ. ಅಷ್ಟೇ ಅಲ್ಲದೆ ಸೈಕಲಲ್ಲಿ ಓಡಾಡುತ್ತಿದ್ದ ಹನುಮಂತು ಲೋನಲ್ಲಿ ಒಂದು ಕಾರನ್ನು ತಗೊಂಡಿದ್ದಾರೆ. ರಿಯಾಲಿಟಿ ಶೋಗಳಿಂದ ಬಂದ ಹಣದಲ್ಲಿ ಹನುಮಂತು ತನ್ನ ಕುಟುಂಬದ ಬಡತನವನ್ನು ಸುಧಾರಿಸಿದ್ದಲ್ಲದೆ ತನ್ನ ಹಳ್ಳಿಯ ಜನರನ್ನು ಮರೆಯಲಿಲ್ಲ. ಹೇಗೆ ಅಂದರೆ ಹನುಮಂತು ಅವರು ಹುಟ್ಟಿ ಬೆಳೆದು ಜೀವನ ಸಾಗಿಸುತ್ತಿರುವ ಗ್ರಾಮ ಚಿಲ್ಲೂರು ಬಡ್ನಿ. ಈ ಊರಲ್ಲಿ ಮಾರಮ್ಮ ಎಂಬ ದೇವಿಯ ದೇವಸ್ಥಾನವನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿ ಊರಿಗೆ ಹೆಮ್ಮೆಯ ಮಗನಾಗಿದ್ದಾರೆ. ಹಲವು ಶೋಗಳಲ್ಲಿ ಗೆದ್ದು ಊರಿನ ಹೆಸರನ್ನು ಉಳಿಸಿದಂಥ ಹನುಮಂತು ಬಿಗ್ ಬಾಸ್ ಟ್ರೋಫಿಗೆ ಮುತ್ತಿಡಲಿದ್ದಾರೆ, ಗೆಲ್ಲಲಿದ್ದಾರೆ ಎಂಬ ಅಭಿಪ್ರಾಯ ಗ್ರಾಮದ ಜನರದ್ದಾಗಿದೆ. ಗ್ರಾಮದ ಜನ ಹರಸಿ ಹಾರೈಸಿದ್ದಾರೆ.
ಹಳ್ಳಿ ಹೈದ ಹನುಮಂತನನ್ನ ಹೆಜ್ಜೆ ಹೆಜ್ಜೆಗೂ ದೀಪದಂತೆ ಕಾಪಾಡಿಕೊಂಡು ಬಂದ ಕರುನಾಡಿಗೆ ಹನುಮಂತನ ಕುಟುಂಬಸ್ಥರು ಋಣಿಯಾಗಿದ್ದಾರೆ. ಬಿಗ್ ಬಾಸ್ ಶೋಗೆ ಸೆಲೆಕ್ಟ್ ಆದಾಗಿನಿಂದ ಫೈನಲ್ಗೆ ಬರೋವರೆಗೂ ತಮ್ಮ ಮಗನಿಗೆ ಬೆಂಬಲಿಸಿದ ಕರ್ನಾಟಕದ ಜನತೆಗೆ ಶರಣಾರ್ಥಿ ಹೇಳಿದ್ದಾರೆ. ಕರುನಾಡ ಹಾರೈಕೆ ಇದೆ ಈ ಮನಸ್ಸಿನ ಮೇಲೆ, ನಿಷ್ಕಲ್ಮಶ ಕಂಠಕ್ಕೆ ಸಿಗಲಿ ದೇವರ ಪ್ರೀತಿಯ ಲೀಲೆ ಎಂದು ಹಾರೈಸ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.